ಖಡಕ್ ಪೊಲೀಸ್ ಆಫೀಸರ್ ಆಗಿ ಸುದೀಪ್ ಅವರು ಅಬ್ಬರಿಸಿದ್ದಾರೆ. ಸಾಲು ಸಾಲು ಸಿನಿಮಾವನ್ನ ಇದೀಗ ಬಾದ್ಶಾ ಒಪ್ಕೊಂಡಿದ್ದಾರೆ. ಒಂದು ರೊಮ್ಯಾಂಟಿಕ್ ಅಂಡ್ ಕಾಮಿಡಿ ಚಿತ್ರವನ್ನ ಇದೀಗ ಒಪ್ಕೊಂಡಿರುವಂತದ್ದು. ಕೆಲ ಅಭಿಮಾನಿಗಳು ಕಿಚ್ಚನನ್ನ ಲವರ್ ಬಾಯ್ ಆಗಿ ಇಷ್ಟಪಟ್ಟಿದೆ. ಕಿಚ್ಚನ ಸಿನಿಮಾಗಳಲ್ಲಿ ಹೀರೋಯಿನ್ಗಳೇ ಇಲ್ಲದಂತಾಗ್ತಿದೆ. ಫುಲ್ ಸ್ಟಾಪ್ ಇಟ್ಟು ಲವ್ ಟ್ರ್ಯಾಕ್ ಗೆ ಓಕೆ ಅಂತ ಹೇಳಿದ್ದಾರೆ ನಮ್ಮ ಬಾದ್ಶಾ. ಇನ್ನು ಮುಂದಿನ ವರ್ಷ ಸಾಧ್ಯವಾದ್ರೆ 2 ಸಿನಿಮಾ ಮಾಡುವುದಾಗಿ ಇದೀಗ ಸುದೀಪ್ ಹೇಳ್ಕೊಂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಇಂದು ಬೆಳಗ್ಗೆ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಯಾಗಿದ್ದು, ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಚಿತ್ರದಲ್ಲಿ ಮತ್ತೊಮ್ಮೆ ಖಡಕ್ ಪೊಲೀಸ್ ಆಫೀಸರ್ ಆಗಿ ಸುದೀಪ್ ಅವರು ಅಬ್ಬರಿಸಿದ್ದಾರೆ. ಇನ್ನು ಮಾರ್ಕ್ ಬಿಡುಗಡೆ ಅಂತೂ ಆಯ್ತು. ಇದಾದ ನಂತರ ಸಾಲು ಸಾಲು ಸಿನಿಮಾವನ್ನ ಇದೀಗ ಬಾದ್ಶಾ ಒಪ್ಕೊಂಡಿದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಕಿಚ್ಚ 47, BRB ಸಿನಿಮಾಗಳು ಸುದೀಪ್ ಅವರ ಲೀಸ್ಟ್ ಅಲ್ಲಿ ಈಗಾಗಲೇ ಇದೆ. ಈ 2 ಮೂವಿಯ ಬಳಿಕ ನಮ್ಮ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಒಂದು ರೊಮ್ಯಾಂಟಿಕ್ ಅಂಡ್ ಕಾಮಿಡಿ ಚಿತ್ರವನ್ನ ಇದೀಗ ಒಪ್ಕೊಂಡಿರುವಂತದ್ದು. ಯಾಕಂದ್ರೆ ಸುದೀಪ್ ಅವರು ಈ ಹಿಂದೆ ಸಾಕಷ್ಟು ರೊಮ್ಯಾಂಟಿಕ್ ಸಿನಿಮಾಗಳನ್ನ ಮಾಡಿದ್ದಾರೆ. ಆದ್ರೆ ಇತ್ತೀಚೆಗೆ ಕೇವಲ ಪೊಲೀಸ್ ಆಫೀಸರ್ ರೀತಿಯ ಚಿತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಸುದೀಪ್ ಆಕ್ಷನ್ ಹೀರೋ ಆಗಿ ಅಬ್ಬರಿಸೋದೇ ಹೆಚ್ಚಾಗ್ಬಿಟ್ಟಿದೆ. ಆದ್ರೆ ಸುದೀಪ್ ಸಿನಿಮಾಗಳಲ್ಲಿ ಲವ್ ಟ್ರ್ಯಾಕ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಂಬುದು ಅವರ ಅಭಿಮಾನಿಗಳ ಮಾತು. ಯಾಕಂದ್ರೆ ಕೆಲ ಅಭಿಮಾನಿಗಳು ಕಿಚ್ಚನನ್ನ ಲವರ್ ಬಾಯ್ ಆಗಿ ಇಷ್ಟಪಟ್ಟಿದ್ದೇ ಹೆಚ್ಚು. ಕಮರ್ಷಿಯಲ್ ಸಿನಿಮಾಗಳಲ್ಲೂ ಕೂಡ ರೊಮ್ಯಾಂಟಿಕ್ ಸನ್ನಿವೇಶಗಳಲ್ಲಿ ಸುದೀಪ್ ನಟಿಸಿ ಮೋಡಿಯನ್ನ ಈಗಾಗಲೇ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಕಿಚ್ಚನ ಸಿನಿಮಾಗಳಲ್ಲಿ ಹೀರೋಯಿನ್ಗಳೇ ಇಲ್ಲದಂತಾಗ್ಬಿಟ್ಟಿದೆ. ಈ ವಿಚಾರ ಇದೀಗ ಕೆಲ ಸಿನಿ ಪ್ರಿಯರಿಗೆ ಬೇಸರವನ್ನ ಮೂಡಿಸಿತ್ತು. ಆದ್ರೆ ಇದೀಗ ಫುಲ್ ಸ್ಟಾಪ್ ಇಟ್ಟು ಲವ್ ಟ್ರ್ಯಾಕ್ ಗೆ ಓಕೆ ಅಂತ ಹೇಳಿದ್ದಾರೆ ನಮ್ಮ ಬಾದ್ಶಾ. ಎಸ್, ಕಳೆದ ವರ್ಷ ರಿಲೀಸ್ ಆದಂತಹ ಮ್ಯಾಕ್ಸ್ ಹಾಗೂ ಇಂದು ಬೆಳಗ್ಗೆ ರಿಲೀಸ್ ಆದಂತಹ ಮಾರ್ಕ್ ಸಿನಿಮಾಗಳಲ್ಲಿ ಹೀರೋಯಿನ್ಸ್ಗಳೇ ಇಲ್ಲ. ಕೇವಲ ಬರೀ ದಾಮ್ ಧೂಮ್ ಧಮಾಕಾನೆ ಹೆಚ್ಚಾಗ್ಬಿಟ್ಟಿದೆ. ಹಾಗಾಗಿ ಬಹಳ ದಿನಗಳ ಬಳಿಕ ಒಂದು ರೊಮ್ಯಾಂಟಿಕ್ ಕಾಮಿಡಿ ಕಥೆಯನ್ನ ಇದೀಗ ಸುದೀಪ್ ಅವರು ಫೈನಲ್ ಮಾಡಿದ್ದಾರೆ. ಶೀಘ್ರದಲ್ಲೇ ಸಿನಿಮಾ ಸೆಟ್ಟೇರುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ BRB ಸಿನಿಮಾದ ಚಿತ್ರೀಕರಣ ಕೂಡ ನಡೆಯಲಿದ್ದು, ಯಾಕಂದ್ರೆ ಸುದೀಪ್ ಹೀರೋ ಆಗಿ ಒಂದಷ್ಟು ಸಿನಿಮಾಗಳನ್ನ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಕೆಲ ನಿರ್ದೇಶಕರು ಕಥೆಗಳನ್ನು ಸಹ ಹೇಳಿದ್ದಾರೆ. ಅದರಲ್ಲಿ ಒಂದಷ್ಟು ಕಥೆಗಳನ್ನ ಸುದೀಪ್ ಈಗಾಗಲೇ ಇಷ್ಟಪಟ್ಟಿದ್ರು. ಇದೆಲ್ಲದರ ನಡುವೆ ತೆಲುಗು ನಿರ್ದೇಶಕ ಹೇಳಿದಂತಹ ರೊಮ್ಯಾಂಟಿಕ್ ಕಾಮಿಡಿ ಸ್ಟೋರಿಯನ್ನು ಸಹ ಇದೀಗ ಸುದೀಪ್ ಮನಸ್ಸು ಮಾಡಿದ್ದಾರೆ. ಅದನ್ನೂ ಸಹ ನಟನೆ ಮಾಡ್ತೀನಿ ಅನ್ನೋದಕ್ಕೆ ಇದೀಗ ಸುದೀಪ್ ಅವರು ಮನ್ಸು ಮಾಡಿರುವ ಬಗ್ಗೆ ಇತ್ತೀಚೆಗೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಅವರು ತಾವೇ ಸತ್ವವಾಗಿ ಮಾತನಾಡಿದ್ದು, ತೆಲುಗಿನ ಖ್ಯಾತ ನಿರ್ದೇಶಕ ಸುಕುಮಾರ್ ತಂಡದಿಂದ ಬಂದಂತಹ ಕತೆ ಇದಾಗಿದೆ. ಬಹಳ ವರ್ಷಗಳ ಬಳಿಕ ಇಂಥದೊಂದು ಕಥೆಯನ್ನ ಕೇಳಿದೆ, ಬಹಳ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ ಎಂದು ಸುದೀಪ್ ಈ ಮಾಹಿತಿಯನ್ನ ಇದೀಗ ನೀಡಿರುವಂತದ್ದು. ಕೇವಲ ರೊಮ್ಯಾಂಟಿಕ್ ಸಿನಿಮಾಗಳನ್ನ ಮಾಡಿ ಗೆದ್ದಿರುವಂತಹ ಸುಕುಮಾರ್ ಕೆಲ ದಿನಗಳ ಬಳಿಕ ಮಾಸ್ ಸಿನಿಮಾಗಳತ್ತ ಮುಖ ಮಾಡಿದ್ರು. ಹಾಗಾಗಿ ಸುಕುಮಾರ್ ಗರಡಿಯಲ್ಲಿ ಪಳಗಿರುವವರು ಕಿಚ್ಚನಿಗೆ ಆಕ್ಷನ್ ಕಟ್ ಹೇಳುವ ನಿರೀಕ್ಷೆ ಇದ್ದು, ಕನ್ನಡ ನಿರ್ಮಾಪಕರೇ ಇದಕ್ಕೆ ಹಣವನ್ನ ಹೂಡಲಿದ್ದಾರೆ ಎಂದು ಇದೀಗ ಸುದೀಪ್ ಅವರು ತಿಳಿಸಿರುವಂತದ್ದು. ಇನ್ನು ಮುಂದಿನ ವರ್ಷ ಸಾಧ್ಯವಾದ್ರೆ 2 ಸಿನಿಮಾ ಮಾಡುವುದಾಗಿ ಇದೀಗ ಸುದೀಪ್ ಹೇಳ್ಕೊಂಡಿದ್ದಾರೆ. ಮುಂದಿನ ವರ್ಷ ಕ್ರಿಸ್ಮಸ್ ಸಂಭ್ರಮದಲ್ಲಿ ಮತ್ತೊಂದು ಸಿನಿಮಾ ಬರಬಹುದು. ಅದಕ್ಕೂ ಮುನ್ನ ಇನ್ನೊಂದು ಸಿನಿಮಾ ಬಂದ್ರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ ಎಂದು ಸುದೀಪ್ ಇದೀಗ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ತಮ್ಮದೇ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡುವ ಬಗ್ಗೆಯೂ ಸಹ ಸದ್ಯ ತಯಾರಿಯನ್ನ ನಡೆಸ್ತಾ ಇದ್ದೀನಿ ಅಂತ ಸಹ ಹೇಳ್ಕೊಂಡಿದ್ದಾರೆ. ಆದ್ರೆ ಯಾವಾಗ ಎನ್ನುವುದು ಮಾತ್ರ ಇನ್ನೂ ಖಚಿತವನ್ನ ಪಡಿಸಿಲ್ಲ. ಯಾಕಂದ್ರೆ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲರಂಗ ಭಾಷಾ ಸಿನಿಮಾ ಭಾರಿ ನಿರೀಕ್ಷೆಯನ್ನ ಹುಟ್ಟಾಕಿದೆ. ಈಗಾಗಲೇ ಒಂದು ಶೆಡ್ಯೂಲ್ ಶೂಟಿಂಗ್ ಸಹ ಮುಗ್ದಿರುವಂತದ್ದು. ಇದೆಲ್ಲದರ ನಡುವೆ ಬಿಗ್ ಬಾಸ್, CCL ಕ್ರಿಕೆಟ್ ಟೂರ್ನಿ ಹಾಗೂ KCC ಕ್ರಿಕೆಟ್ ಟೂರ್ನಿಯಲ್ಲಿಯೂ ಸಹ ಸುದೀಪ್ ಭಾಗವಹಿಸ್ತಾರೆ. ಆದ್ರೂ ಸಹ ಇದೆಲ್ಲದರ ನಡುವೆ ಹೆಚ್ಚು ಸಿನಿಮಾಗಳನ್ನ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ಬಾದ್ಶಾ. ಕಳೆದ ವರ್ಷ ಕ್ರಿಸ್ಮಸ್ ಸಂಭ್ರಮದಲ್ಲಿ ಮ್ಯಾಕ್ಸ್ ಆಗಿ ಅಬ್ಬರಿಸಿದಂತಹ ಸುದೀಪ್ ಈ ವರ್ಷ ಮಾರ್ಕ್ ಚಿತ್ರ ತೆರೆಗೆ ತಂದಿದ್ರು. 6 ತಿಂಗಳ ಹಿಂದೆ ಅಷ್ಟೇ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಮಾಡ್ತೀವಿ ಎಂದಿದ್ರು. ಹೇಳಿದಂತೆಯೇ ಬೇಗ ಚಿತ್ರೀಕರಣವನ್ನ ಮುಗಿಸಿ ಪ್ರಮೋಷನ್ ಮಾಡಿ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ತಂದಿದ್ದಾರೆ. ಒಟ್ನಲ್ಲಿ
ಮಾರ್ಕ್ ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಸೌಂಡ್ ಮಾಡುತ್ತೆ, ಎಷ್ಟು ಕಲೆಕ್ಷನ್ ಮಾಡುತ್ತೆ ಎಂದು ಕುತೂಹಲವನ್ನ ಹುಟ್ಟಾಕ್ತಾ ಇದೆ. ಯಾಕಂದ್ರೆ ಕನ್ನಡದ ಟಾಪ್ ಹೀರೋಗಳ ಸಿನಿಮಾ ಒಂದೇ ಬಾರಿಗೆ ಸ್ಯಾಂಡಲ್ವುಡ್ ನಲ್ಲಿ ರಿಲೀಸ್ ಆಗಿದೆ. ಒಂದ್ ಕಡೆ 45 ಸಿನಿಮಾ, ಮತ್ತೊಂದ್ ಕಡೆ ಮಾರ್ಕ್ ಸಿನಿಮಾ. ಎರಡೂ ಸಿನಿಮಾದ ನಡುವೆ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಎಂಬುದನ್ನ ಮಾತ್ರ ಇದೀಗ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.